ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕಾಯಿತು. ಏನು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶರಣು ಹಾಡ್ತಿದ್ದೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಿಮಗೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕು ಮತ್ತು ಒಂದು ವಿಶ್ ಮಾಡಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟ್ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಏನಕ್ಕಂದರೆ ನನಗೆ 1000 ಸಬ್ಸ್ಕ್ರೈಬರ್ ಮತ್ತು ನೆಕ್ಸ್ಟು ನನ್ನ ಚಾನಲ್ ಮಾನಿಟೈಸ್ ಆಯಿತು. ಸೊ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಸೊ ಯಾಕಂದರೆ ನೀವು ಸಪೋರ್ಟ್ ಇಲ್ಲ ಅಂದರೆ ನಾನು ಇಷ್ಟು ಮಾಡ್ತಾಯಿರಲಿಲ್ಲ. ಏನಪ್ಪ ಇವನು 1000 ಸಬ್ಸ್ಕ್ರೈಬರ್ಗೆ ಹಿಂಗೆ ಆಡ್ತಾ ಇದ್ದಾನೆ ಅಂದ್ಕೊಂಬಿಡಿ. ಸೊ ಇದು ನನ್ನ ಫಸ್ಟ್ ಸ್ಟೆಪ್ಪು. ಮತ್ತು ಆ್ಯಕ್ಚುಲಿ ನನಗೂ ಗೊತ್ತು, ನನಗಿಂತ ತುಂಬ 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 ಜನ ಇದ್ದಾರೆ ಇದರಲ್ಲಿ, ಅಂದರೆ ಮಿಲಿಯನ್ಸ್ ಥರ ಸಬ್ಸ್ಕ್ರೈಬರ್ ಇರೋರು. ಸೊ ಅದರಲ್ಲಿ ಇದೆ. ಸೊ ನನ್ನ ಚಾನಲ್ ಮಾನಿಟೈಸ್ ಆಗಿದೆ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟು ತುಂಬ ಥ್ಯಾಂಕ್ಸ್ ಆಗ್ತಾ ಇದ್ದೀನಿ. ಸೆಕೆಂಡ್ ಥಿಂಗ್, ನಿಮಗೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸೊ ಈ ವರ್ಷ ನಿಮಗೆ ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ದೇವರಲ್ಲಿ ನಾನು ಕೇಳ್ಕೊತೀನಿ. ನಾವು ಪ್ರತಿ ವರ್ಷವೂ ಒಂದೊಂದು ರೆಸೊಲ್ಯೂಷನ್ ಮಾಡ್ತಾ ಇರ್ತೀವಿ. ಈ ವರ್ಷ ಇದು ಮಾಡ್ತೀನಿ, ಆದ ವರ್ಷ ಅದು ಮಾಡ್ತೀನಿ ಅಂತ. ಸೊ ಈ ವರ್ಷ ನಾನೇನು ಎಕ್ಸ್ಟ್ರಾಡಿನರಿ ಏನು ಮಾಡ್ತಾಯಿಲ್ಲ. ಬಟ್ ಏನಂದರೆ ನಾನೇನು ಮೋಟೋ ಬ್ಲಾಗಿಂಗ್ ಮಾಡ್ತಾ ಇದ್ದೀನೋ ಅದನ್ನು ಸ್ವಲ್ಪ ಸೀರಿಯಸ್ಸಾಗಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ದೆಲ್ಲ ಸಪೋರ್ಟ್ ಇರುತ್ತೆ ಅಂತ. ಆಮೇಲೆ ಈಗ ತುಂಬ ಜನದ ಕ್ವಶನ್ಗಳು ಕೆಲವೊಂದೆಲ್ಲ ಇದೆ. ಅದು ಸೊ ಏನು ಅಂತ ಡೌಟ್ಗಳು, ಕ್ವಶನ್ಗಳು ನನ್ನ ಹತ್ರ. ರೀಸೆಂಟಾಗಿ ನನ್ನ ಚಾನಲ್ ಮಾನಿಟೈಸ್ ಆಯಿತು ಅಂದಾಗ ಅಕ್ಕಪಕ್ಕದ, ದೂರ ಅಲ್ಲ, ಅಕ್ಕಪಕ್ಕದವರು ಮತ್ತು ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಚಾನಲ್ ಮಾನಿಟೈಸ್ ಆಯ್ತಂತೆ, ಇನ್ನು ನನಗೆ ತುಂಬ ಯೂಟ್ಯೂಬಿಂದ ಲಕ್ಷ ದುಡ್ಡು ಬರುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಕೇಳ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ಒಂದು ಜನರಲ್ ಆಗಿ ಒಂದು ಹೇಳ್ತಾ ಇದ್ದೀನಿ. ಸೊ ಈ ಯೂಟ್ಯೂಬ್ ಚಾನಲಲ್ಲಿ ಮಾನಿಟೈಸ್ ಆಯಿತು, ಓಕೆ ಅಂತೀನಿ. ಆದರೆ ಯೂಟ್ಯೂಬಲ್ಲಿ ಮತ್ತು ನೆಕ್ಸ್ಟು ಇನ್ಸ್ಟಾಗ್ರಾಮಲ್ಲಿ, ನೆಕ್ಸ್ಟು ಫೇಸ್ಬುಕ್ಕಲ್ಲಿ ಹೇಳ್ತಾರಲ್ಲ, ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಲಕ್ಷ ದುಡಿಬೋದು ಅಂತ, ಲಕ್ಷ ದುಡ್ಡು ಮಾಡ್ಬೋದು ಅಂತ. ಸೊ ನನಗಂತೂ ಗೊತ್ತಿಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಲಕ್ಷ ದುಡಿಬೋದು ಅಂತ. ಯಾಕಂದರೆ ನನ್ನ ಚಾನಲ್ ತುಂಬ ವರ್ಷಗಳಾಗಿದೆ, ಈಗ ಮಾನಿಟೈಸ್ ಆಗಿದೆ. ಸೊ ಯೂಟ್ಯೂಬ್ ಹೆಂಗಂದರೆ ಒಂದು ತೆಂಗಿನ ಸಸಿ ಹಾಕಿದಂಗೆ. ತೆಂಗಿನ ಸಸಿ ಹೆಂಗಂದರೆ ಎಷ್ಟು ವರ್ಷ ಆದಮೇಲೆ ಫಲ ಕೊಡುತ್ತೆ, ಓಕೆನಾ? ಸೊ ಅಲ್ಲಿ ತನಕ ಪೇಷನ್ಸ್ ಇರಬೇಕು, ಅಲ್ಲಿ ತನಕ ಕಾಯಬೇಕು. ನಮ್ಮದು ಯೂಟ್ಯೂಬ್ ಚಾನಲು ಅದೇ ಥರ ಲಾಂಗ್ ಟರ್ಮಲ್ಲಿ ಇದ್ದು ನಿಮ್ಮದು ಕ್ವಾಲಿಟಿ ವೀಡಿಯೋಸ್ ಇತ್ತು, ನಿಮ್ಮದು ಕಂಟೆಂಟ್ ಚೆನ್ನಾಗಿತ್ತು ಅಂದರೆ 100% ಲಕ್ಷ ಬರುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಏನಂದರೆ ಅದು ತಕ್ಷಣ ಬರಲ್ಲ, ಅದಕ್ಕೆ ಟೈಮ್ ಬೇಕಾಗುತ್ತೆ. ಯಾಕಂದರೆ ಜನಗಳನ್ನ ನಿಮ್ಮನ್ನು ನೋಡಿ, ನಿಮ್ಮನ್ನು ರೆಕಗ್ನೈಸ್ ಮಾಡಿ, ಈ ಒಂದು ವಿಡಿಯೋ ಚೆನ್ನಾಗಿರುತ್ತೆ ಅಂತ ಅವ್ರ ಮನಸ್ಸಿಗೆ ಬರೋ ತನಕ ನಿಮ್ದು ಯಾರಿಗೂ ಸಜೆಸ್ಟ್ ಮಾಡಲ್ಲ. ಸೊ ಆ ಥರ ಸಜೆಸ್ಟ್ ಮಾಡಬೇಕಂದ್ರೆ ನಿಮ್ಮದು ಕಂಟೆಂಟ್ ತುಂಬ ಚೆನ್ನಾಗಿರಬೇಕು. ಆ ಥರ ಒಳ್ಳೆ ಕಂಟೆಂಟ್ ಕೊಟ್ಟರೆ 100% ಗ್ರೋತ್ ಆಗುತ್ತೆ. 100% ನಿಮಗೆ ಲಕ್ಷ 100% ಬರುತ್ತೆ. ಅದು ಎಷ್ಟು ದಿವಸ ಆಗ್ಬೋದು, ಅದು ನಿಮ್ಮ ಎಫರ್ಟು, ನಿಮ್ಮ ಲಕ್ ಮೇಲೆ ಬಿಟ್ಟಿದ್ದು. ಸೊ ಎಫರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ದೆನ್ ಲಕ್ 1% 2% ವರ್ಕೌಟ್ ಆದರೂ ನಿಮ್ಮ ಎಫರ್ಟ್ ಅಂತ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಸೊ ಮತ್ತು ಒಂದೊಂದು ವೀಡಿಯೋ ಹಾಕ್ಬಿಟ್ಟು ತಿಂಗಳಾನ್ಗಟ್ಟಲೆ ವೆಯ್ಟ್ ಮಾಡಿ ನನ್ನದು ಚಾನಲ್ ಗ್ರೋತ್ ಆಗಲ್ಲ. ಎವ್ರಿ ಡೇ ವಿಡಿಯೋ ಹಾಕಬೇಕು. ಇವಾಗ ನಂದು ಆ್ಯಕ್ಚುಲಿ ಲಾಸ್ಟು ಒನ್ ಇಯರ್ ಮುಂಚೆ ಕಂಪೇರ್ ಮಾಡಿದ್ರೆ ಇವಾಗ ನಾನು ರೆಗ್ಯುಲರಾಗಿ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಸೊ ರೆಗ್ಯುಲರಾಗಿ ಶಾರ್ಟ್ಸ್ ಹಾಕ್ತಾಯಿದ್ದೀನಿ. ಸೊ ಹಂಗಾಗಿದ್ದರಿಂದ ಏನಾಗುತ್ತೆ, ಜನಗಳು ಸ್ವಲ್ಪ ರೆಕಗ್ನೈಸ್ ಮಾಡಿ ಓಕೆ ಇವ್ರದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಒಂದು ಜನಗಳದ್ದು ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗ್ತಾಯಿದೆ. ಮತ್ತು ಇನ್ನೊಂದು ಸೆಕೆಂಡ್ ಥ್ಯಾಂಕ್ಸ್ ಹೇಳಬೇಕಾಯಿತು. ಏನಪ್ಪ ಸ್ಪೆಷಲ್, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಿಮಗೆ ಈ ವರ್ಷ ಅಂದರೆ 2024 ಆಗಿರ್ಬೋದು, ಅದು ಹಿಂದೆ ಕಳೆದಿದ್ದ ಎಷ್ಟು ವರ್ಷದಲ್ಲಿ ಏನಾದರೂ ನೆಗೆಟಿವ್ಸ್ ಆಗಿದ್ದರೆ, ಏನಾದರೂ ಆಗದೇ ಇರೋ ಥರ ಇದ್ದರೆ, ಈ ವರ್ಷ ನಿಮಗೆಲ್ಲ ಚೆನ್ನಾಗಾಗಲಿ, ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ಈ ವರ್ಷ ನನ್ನ ಮನಸ್ಪೂರ್ವಕವಾಗಿ ನಿಮಗೆ ಹಾರೈಸ್ತೀನಿ. ಸೆಕೆಂಡ್ ಥಿಂಗ್ ಕಂಪ್ಲೀಟ್ ಆಯಿತು. ಸೊ ತುಂಬ ಥಿಂಗ್ಸ್ ಇದೆ ನಾನು ಶೇರ್ ಮಾಡೋಕ್ಕೆ. ಸೊ ಇನ್ನು ಏನಾಗ್ತದೆ ಅಂದರೆ, ಯೂಟ್ಯೂಬ್ ಚಾನಲ್ನ ಆ್ಯಕ್ಚುಲಿ ನೀವು ಕ್ರಿಯೇಟ್ ಮಾಡಬೇಕು ಅಂತಲೇ ಇಲ್ಲ. ನೀವು ಯಾವುದೇ ಒಂದು ಫೋನ್ ತೊಗೊಂಡು ನಿಮ್ಮ ಜಿಮೇಲ್ ಐ ಡಿ ಕ್ರಿಯೇಟ್ ಹಾಕಿದ ತಕ್ಷಣ ಆಟೋಮೆಟಿಕ್ಕಾಗಿ ನಿಮ್ಮದು ಹೆಸರು ಒಂದು ಚಾನಲ್ ಇದ್ದೇ ಇರುತ್ತೆ. ಸೊ ನಿಮಗೆ ಅಕಸ್ಮಾತ್ ಫ್ಯೂಚರಾಗಿ ಏನಾದರೂ ಮಾಡಬೇಕು, ಯೂಟ್ಯೂಬ್ ಚಾನಲಲ್ಲಿ ಏನಾದರೂ ಮಾಡಬೇಕು ಅಂದರೆ ಅದನ್ನು ನೀವು ಕೆಲವು ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೋಬೇಕು. ಕೆಲವು ಸೆಟ್ಟಿಂಗ್ ಡಿಫಾಲ್ಟ್ ಆಗಿರುತ್ತೆ. ಸೊ 90% ಡಿಫಾಲ್ಟ್ ಸೆಟ್ಟಿಂಗೇ ಸಾಕು. ಅದನ್ನೇನು ಎಕ್ಸ್ಟ್ರಾ ಆ್ಯಕ್ಟಿವಿಟಿ ಅಂದರೆ ಎಕ್ಸ್ಟ್ರಾ ಅದು ಇದು ಆನ್ ಮಾಡೋದು ನೆಸೆಸಿಟಿ ಇಲ್ಲ. ಯಾಕಂದರೆ ತುಂಬ ಜನ ಹೆಂಗಂದರೆ ಇದೊಂದು ಸೆಟ್ಟಿಂಗ್ ಆನ್ ಮಾಡಿದ್ರೆ ನಿಮಗೆ ಲಕ್ಷ ವ್ಯೂಸ್ ಬರುತ್ತೆ ಅಂತ. ನಾನು ಎಲ್ಲ ಸೆಟ್ಟಿಂಗು ಚೇಂಜ್ ಮಾಡಿದಾಯಿತು, ಎಲ್ಲ ಸೆಟ್ಟಿಂಗು ಮಾಡಿದಾಯಿತು. ಲಕ್ಷ ವ್ಯೂಸ್ ಟಕ್ ಅಂತ ಏನೂ ಬರೋಲ್ಲ, ಅದಕ್ಕೆ ಟೈಮ್ ತೊಗೊಳುತ್ತೆ. ಸೊ ಆದರೆ ಬಂದೇ ಬರುತ್ತೆ. ಸೊ ಇಷ್ಟು ಸಣ್ಣ ಪುಟ್ಟ ವಿಷಯಗಳಿದೆ ಯೂಟ್ಯೂಬಲ್ಲಿ ದುಡ್ಡು ಮಾಡೋದಕ್ಕೆ.
ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಸೊ ನಾನು ಹೋಗ್ತಾ ಇದ್ದೀನಿ ಹೆಂಗೂ ರೈಡು, ಸೊ ಜೊತೆಗೆ ಇದನ್ನು ಮಾಡ್ತೀನಿ ಅಂದರೆ ಅದು ಮಾಡ್ಬೋದು. ಅದು ಬಿಟ್ಬಿಟ್ರೆ ನಾನು ಪ್ರೊಫೆಷ್ನಲ್ ಆಗಿ ಇದೇ ತೊಗೊಂಡು ಇದರಲ್ಲೇ ದುಡ್ಡು ಮಾಡ್ತೀನಿ ಅಂದರೆ ತುಂಬ ಕಷ್ಟ ಇದೆ. ಯಾಕಂದರೆ ಒಂದೊಂದು ಜಾಗ ನೋಡಿ ಜನಗಳಿಗೆ ಇಷ್ಟ ಆಗೋ ಥರ ವೀಡಿಯೋ ಮಾಡಿ ಅದನ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಜನಗಳಿಗೆ ರೀಚ್ ಆಗೋಕ್ಕೆ ತುಂಬ ಕಷ್ಟ ಇದೆ, ಅಷ್ಟು ಈಸಿಯಾಗಿ ಆಗೋಲ್ಲ. ಸೊ ಹಂಗಂದ್ಬಿಟ್ಟು ನಿಮಗೆ ಡಿಮೋಟಿವೇಟ್ ಏನು ಮಾಡ್ತಾಯಿಲ್ಲ. ಸೊ ಮಾಡಿ, ಬಟ್ ನಾನೇನದು ಇಂಡೈರೆಕ್ಟಾಗಿ ಏನು ಹೇಳ್ತಾ ಇರೋದು ಅಂದರೆ ಎಕ್ಸ್ಪೆಕ್ಟೇಷನ್ ಬಿಡಿ, ಎಕ್ಸ್ಪೆಕ್ಟೇಷನ್ ಮಾಡೋದು ಬೇಡ. ಸೊ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ರೆ ನಾನು ದುಡ್ಡು ಬರುತ್ತೆ ಅಂತ ಚಾನಲ್ ಮಾಡಿ ಏನೂ ಮಾಡೋಕ್ಕೆ ಹೋಗ್ಬೇಡಿ. ಸೊ ಮಾಡ್ತಾಯಿದ್ರೆ ಏನಾದರೂ ಸೊ ವೀಡಿಯೋ ಮಾಡಿ ಹಾಕಿ, ಬಂದರೆ ಖುಷಿ ಎಂಜಾಯ್ ಮಾಡಿ, ಬರಲಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಸೊ ಅದನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಹಂಗಂತ ಹೇಳ್ತಾ ಜೈ ಬ್ಯಾಡ್ರ ಬೊಮ್ಮ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಫ್ಯಾಂಟಾಸ್ಟಿಕ್ ಆ್ಯಂಡ್ ಮಾರ್ವೆಲಸ್ ಡೇ. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಈ ವರ್ಷ ನಿಮಗೆ ಎಲ್ಲ ಶುಭವಾಗಲಿ ಅಂತ ಇನ್ನೊಂದ್ಸತಿ ಕೇಳ್ಕೊತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ. ಜೊತೆಗೆ ಒಂದೆರಡು ಸರ್ಪ್ರೈಸಸ್ ವೀಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಕೆಲವೊಂದು ಐಟಮ್ ತರಿಸಿದ್ದೀನಿ, ಅದು ಅನ್ಬಾಕ್ಸ್ ಮಾಡಿ ಅದನ್ನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಬರುತ್ತೆ. ಸೊ ವೀಡಿಯೋಕ್ಕೋಸ್ಕರ ಕಾಯ್ತಾರೆ. ಬಾಯ್.